ರಾಜ್ಯದಲ್ಲಿ ಕಳೆದ 7 ದಿನಗಳಿಂದ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಕೇಂದ್ರ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳಂತೆ ರಾಜ್ಯದಲ್ಲೂ ಮತಪಟ್ಟಿ ಪರಿಷ್ಕರಣೆ ಮಾಡಲಾಗ್ತಾ ಇದ್ದು, ರಾಜ್ಯದಲ್ಲಿ ಭಾರೀ ರಾಜಕೀಯ ಜಟಾಪಟಿ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮಗೆ ಬೇಕಾದಂತೆ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದೆ ಅಂತ ಆರೋಪಿಸಿ ಈಗ ದೋಸ್ತಿ ನಾಯಕರು ಆಯೋಗದ ಮೆಟ್ಟಿಲೇರಿದ್ದಾರೆ. ಎಸ್ಐಆರ್ಗೆ ಪ್ರಕ್ರಿಯೆ ವೇಳೆ ನಿಯಮ ಉಲ್ಲಂಘಿಸಲಾಗಿದೆ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಬೆಂಗಳೂರಲ್ಲಿರುವಂತಹ ಚುನಾವಣಾಧಿಕಾರಿ ಕಚೇರಿಗೆ ದೂರು ಕೊಟ್ಟಿದ್ದಾರೆ. ಇವತ್ತು ಮನೆ ಮನೆಗೆ ತೆರಳಿ ಎಸ್ಐಆರ್ ನಡೆಸದೇನೆ ಮಂದಿರ ಮಸೀದಿಗಳಲ್ಲಿ ಎಸ್ಐಆರ್ ನಡೆಸಲಾಗ್ತಿದೆ ಅಂತ ಆರೋಪಿಸಿರುವ ದೋಸ್ತಿ ನಾಯಕರು ಸಾಕ್ಷಿಗಳ ಸಮೇತ ದೂರು ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಿ ಮತ್ತೆ ಹೊಸದಾಗಿ ಪ್ರಕ್ರಿಯೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಸಿಎಂ ಆದಿಯಾಗಿ ಕಾಂಗ್ರೆಸ್ ನಾಯಕರು ಅಂಥದ್ದೇನೂ ಆಗಿಲ್ಲ, ಎಲ್ಲ ರೂಲ್ಸ್ ಪ್ರಕಾರನೇ ನಡೀತಾ ಇದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಎಸ್ಐಆರ್ ಸಂಗ್ರಾಮ ಯಾವ ರೀತಿಯಾಗಿ ನಡೀತಾ ಇದೆ? ದೋಸ್ತಿಗಳ ಆರೋಪ ಎಂಥದ್ದು? ಸರ್ಕಾರದ ಸ್ಪಷ್ಟನೆ ಏನಿದಕ್ಕೆ? ಸ್ಥಳದ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ಮನೆ ಮನೆಗೂ ಭೇಟಿ ಕೊಟ್ಟಿದ್ದಾರೆ, ಶಾಲೆ ಮಂದಿರ ಮಸೀದಿಗಳಲ್ಲಿ ಎಸ್ಐಆರ್ ಆಯೋಗದ ಮಾರ್ಗಸೂಚಿ ಉಲ್ಲಂಘನೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯನ್ನೇ ರದ್ದುಪಡಿಸಬೇಕು. ದೋಸ್ತಿಗಳ ಆರೋಪ ಒಂದು ಕಡೆ ನೋಡ್ತಾ ಇದ್ದೀವಿ, ಸರ್ಕಾರದ ಸ್ಪಷ್ಟನೆ ಮತ್ತೊಂದು ಕಡೆ. ಶಾಲೆ ಮಂದಿರ ಮಸೀದಿಗಳಲ್ಲಿ ಎಸ್ಐಆರ್ ಮಾಡ್ತಾ ಇದ್ದಾರೆ ಅಂತ ದೋಸ್ತಿಗಳ ಆರೋಪ ಆಗಿದೆ. ಇನ್ನು ಮತ್ತೊಂದು, ಎಸ್ಐಆರ್ ಪ್ರಕ್ರಿಯೆಯನ್ನೇ ರದ್ದು ಮಾಡಬೇಕು, ಬಿಹಾರ ಬಂಗಾಳದಲ್ಲಿ ಆದಂತೆ ಆಗಲು ಬಿಡಲ್ಲ ನಾವಿಲ್ಲಿ ಅಂತ ರಾಜ್ಯ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಅಂದ್ರೆ ರೂಲ್ಸ್ಗಳ ಪ್ರಕಾರ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಸರ್ಕಾರದ ಸ್ಪಷ್ಟನೆ ಆಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇದೆ ಅಂತ ದೋಸ್ತಿ ಆರೋಪ ಮಾಡ್ತಾ ಇದೆ. ಆಯೋಗದ ಅಧಿಕಾರಿ ಉಸ್ತುವಾರಿಗಳಿಂದ ಮಾತ್ರ ಕೆಲಸ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಇದೆ ಅಂತ ದೋಸ್ತಿಗಳ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್. ಅರ್ಹ ಮತದಾರರಿಗೆ ಅನ್ಯಾಯ ಆಗಬಾರದು ಅನ್ನೋದು ನಮ್ಮ ಒಂದು ನಿಲುವು ಅಂತ ಸರ್ಕಾರ ಹೇಳ್ತಾ ಇದೆ. ಅಕ್ರಮ ವಲಸಿಗರನ್ನ ಪಟ್ಟಿಗೆ ಸೇರಿಸಲಾಗ್ತಾ ಇದೆ ಅಂತ ದೋಸ್ತಿಗಳ ಆರೋಪ. ಆದ್ರೆ ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರು ಎಲ್ಲಿದ್ದಾರೆ? ನಾಲ್ಗೆ ಇದೆ ಅಂತ ನೀವು ಮಾತಾಡ್ತಾ ಇದ್ದೀರಿ ಅಂತ ಇವತ್ತು ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಬಗ್ಗೆ. ಇನ್ನು ಗ್ಯಾರಂಟಿಗಳ ಲಿಂಕ್ ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಇದಕ್ಕೆ ಅಂತ ದೋಸ್ತಿ ಆರೋಪ. ಆದ್ರೆ ಗ್ಯಾರಂಟಿಗೂ ಈ ಎಸ್ಐಆರ್ಗೂ ಯಾವುದೇ ಲಿಂಕ್ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಡ್ತಾ ಇದೆ ರಾಜ್ಯ ಸರ್ಕಾರ. 2028ರ ಚುನಾವಣೆ ಗೆಲ್ಲೋದಕ್ಕೆ ಕುತಂತ್ರ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ದೋಸ್ತಿಗಳ ಆರೋಪ. ಆದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಇನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್. ಕಾಂಗ್ರೆಸ್ ಕೂಡ ಆಯೋಗಕ್ಕೆ ದೂರು ನೀಡಲಿದೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಸರ್ಕಾರ. ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ, ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರ ಕ್ರಿಯೇಟ್ ಮಾಡೋದಿಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಆದ್ರೆ ಅವ್ರಿಗೇನು ಆತಂಕ ಅಂದ್ರೆ, ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರದ್ದೊಂದು ದೊಡ್ಡ ಕುತಂತ್ರ ಏನಿದೆ ಅಂದ್ರೆ, ಬಡವ್ರ ಮೇಲೆ ಏನಾದ್ರು ಮಾಡಿ ತೊಂದರೆ ಮಾಡಬೇಕು, ಅಲ್ಪಸಂಖ್ಯಾತಕ್ಕೆ ತೊಂದರೆ ಮಾಡಬೇಕು. ಸುಮ್ನೆ ಬಾಂಗ್ಲಾದೇಶಗಳಿಗೋಸ್ಕರ ಮಾಡ್ತೀವಿ. ಎಲ್ಲಿ ಯಾವ ಬಾಂಗ್ಲಾದೇಶ ಟೀಕೆ ಮಾಡ್ತಾ ಇದ್ದಾರೆ? ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲ್ಬಿಲ್ಲ ನಾಲ್ಗೆ ಮಾಡ್ಲಿ. ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ ಎಸ್ಐಆರ್ ಅನ್ನ ಮಾಡಕ್ ಬಿಡಲ್ಲ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂತ ಆತುರದಲ್ಲಿ ಕಾನೂನು ಬಾಹಿರವಾಗಿ ಎಸ್ಐಆರ್ ಅನ್ನು ಮಾಡಕ್ ಹೊರಟಿದ್ದೀರಿ. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಯಾರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಲ್ಲ, ಅವರನ್ನೇ ಇನ್ಕ್ಲೂಡ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ 8 ಅನ್ನು ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾದಂತ ಮತದಾರ ಪಟ್ಟಿ ಆಗಬಾರದು, ಇದು ನಿಮ್ಮ ಉದ್ದೇಶ ಇದೆ. ಹೊಸದಾಗಿ ಎಸ್ಐಆರ್ ತಗೊಂಡಿದ್ದಾರೆ. ಎಸ್ಐಆರ್ ತಗೊಂಡು ನಾನು ಬೆಂಗಾಲಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿದ್ದೆ. 91 ಲಕ್ಷ ಕೈ ಬಿಟ್ಟಿದ್ದಾರೆ, 27 ಲಕ್ಷ ಅಡ್ಜುಡಿಕೇಶನ್ ಅಲ್ಲಿದೆ. ಆದರೆ 27 ಲಕ್ಷ ಜನಕ್ಕೆ ಮತ ಚಲಾವಣೆ ಮಾಡೋದನ್ನ ಅಡ್ಡ ಹಾಕಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧ, ಸಂವಿಧಾನದ ಆಶಯ ವಿರುದ್ಧ ಅಂತ ಹೇಳಿಕ್ಕೆ ಇಚ್ಛೆ ಬಿಡ್ತಾನೆ. ಶಾಸಕರ ಭಾವಚಿತ್ರವನ್ನ ಬಿಎಲ್ಎಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನ ಮುಂದುವರಿಸಲಿಕ್ಕೆ ಕೊಡಬಾರದು. ಹಿಂಡುಗಟ್ಟಲೆ ಕುರು ಹಿಂಡುಗತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಒಂದು 12 ತೀರ್ಮಾನಗಳಾಗಿದೆ. ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇರುವಂತ ಲೋಪಗಳನ್ನ ಬಹಳ ವೈಜ್ಞಾನಿಕವಾಗಿ, ಬಹಳ ಲಾಜಿಕಲಿ, ಸಂವಿಧಾನಿಕವಾಗಿ ನಾವು ಅವರಿಗೆ ಕೆಲವು ಸಲಹೆ ಮತ್ತು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಯಾರು
ಕರ್ನಾಟಕ ರಾಜ್ಯ ಸರ್ಕಾರ, ನಾನು ವೈಯಕ್ತಿಕವಾಗಲ್ಲ. ಅದನ್ನು ನಾವು ಹೋಗಿ ಅವರಿಗೆ ಕೊಡಬೇಕು ಅಂದರೆ ನಮಗೆ ಟೈಮ್ ಕೊಡಲ್ಲ, ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ ಅಂದರೆ ಏನರ್ಥ? ಯಾರ ಕೈಗೊಂಬೆ ಇವರು? ಇವೆಲ್ಲ ನಾಟಕ ಇವ್ರದ್ದು. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂತೀನಿ ಯಾವನ್ಗನ ಬೇಕಾದ್ರೆ ಅಂತ ಸ್ಥಿತಿ. ಮತ್ತು ಅವರಿಗೆಲ್ಲ ಇವಾಗ SIR ಮಾಡ್ತಾವ್ರಲ್ಲ, ಎಲ್ಲ ಮುಸಲ್ಮಾನರನ್ನ ಈ ಬಾಂಗ್ಲಾದೇಶದವ್ರನ್ನೆಲ್ಲ ಸೇರ್ಸ್ಕೊಂತವ್ರೆ, ಪಾಕಿಸ್ತಾನದವ್ರು ಬಾಂಗ್ಲಾದೇಶದವ್ರೆಲ್ಲ ಓಟ್ಗೆ ಸೇರ್ಸ್ಕೊಂತಾರೆ. ಅದು ನಾವು ಗೆಲ್ತೀರಿ ಅಂತ. ಹಂಗೆ ಏನು ಎಲೆಕ್ಷನ್ ಕಮಿಷನ್ ಅವರು ಸೂಚನೆಗಳು ಕೊಟ್ಟಿದ್ದಾರೆ ಅದರ ಪ್ರಕಾರ ಕೆಲಸ ನಡೀತಾ ಇದೆ. ಅದರಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಏನಾದರೂ ಅವರು ಮಾನಿಟರ್ ಮಾಡ್ತಾರಲ್ವಾ, ಎಲೆಕ್ಷನ್ ಕಮಿಷನ್ ಅವರು ಮಾನಿಟರ್ ಮಾಡ್ತಾರೆ. ಏನಾದರೂ ತಪ್ಪುಗಳಿದ್ರೆ ಅವರು ನೋಡ್ತಾರೆ. ರಾಜಕೀಯ ಕಾರಣದಿಂದ ಬೇರೆಯವರು, ಈಗ BJP ಅವರಾಗಲಿ ಜನತಾ ದಳದವರು, ರಾಜಕೀಯ ಕಾರಣದಿಂದ ಅವರ ಹೇಳಿಕೆಗಳು ಕೊಡೋದ್ರಲ್ಲಿ ಅರ್ಥವಿಲ್ಲ. ರಾಜ್ಯದ SIR ಅಕ್ರಮಗಳ ಬಗ್ಗೆ ಆರೋಪ ಪ್ರತ್ಯಾರೋಪ ಪ್ರತಿಭಟನೆ ಮಧ್ಯೆ ಈಗ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿದೆ. ರಾಜ್ಯಕ್ಕೆ ಬಂದಿದ್ದ ಅಧಿಕಾರಿಗಳ ತಂಡ ಬೆಂಗಳೂರಿನ GBA ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಚುನಾವಣಾ ಅಧಿಕಾರಿಗಳ ಜೊತೆ ಸಭೆ ಮಾಡಿತು. ಕೇಂದ್ರ ಆಯೋಗದ ಟೀಮ್ಗೆ ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ SIR ಗೊಂದಲ, ದೂರು, ಅಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಆಯೋಗದ ಅಧಿಕಾರಿಗಳು ಕೆಲ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆಯೋಗದ ಕಟ್ಟೆಚ್ಚರ ಏನು, ಸೂಚನೆಗಳು ಏನು? ಗುಂಪು ಗುಂಪಾಗಿ ಸೇರಿ SIR ಮಾಡುವಂತೆ ಇಲ್ಲ. ದೇವಸ್ಥಾನ, ಮಸೀದಿ, ಮಂದಿರ ಅಲ್ಲೆಲ್ಲ ಮಾಡುವಂಗಿಲ್ಲ. BLOಗಳು ಮನೆ ಮನೆಗೆ ಹೋಗಿ ಅರ್ಜಿ ಕೊಡಬೇಕು. ಯಾವುದೇ ಲೋಪ ದೋಷಗಳು ಕಾಣಬಾರದು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲವೂ ಕೂಡ ರೂಲ್ಸ್ ಅಂತ. ಇನ್ನು ಅರ್ಜಿ ತುಂಬುವ ಬಗ್ಗೆ ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು. ಯಾವ ಕಾಲಮಲ್ಲಿ ಏನಿದೆ, ಏನು ಮಾಹಿತಿಯನ್ನು ತುಂಬಬೇಕು, ಆ ಬಗ್ಗೆ ಮಾಹಿತಿ ಕೊಡಬೇಕು. ಮತದಾರನ ಹೆಸರು ಎರಡು ಕಡೆ ಇರದಂತೆ ಜಾಗೃತಿ ವಹಿಸಬೇಕು. ಎರಡೆರಡು ವೋಟರ್ ID ಆಗ್ಬಿಡುತ್ತೆ ಅವಾಗ. ಸೊ ಅದ್ರ ಬಗ್ಗೆ ನಿಗಾ ವಹಿಸಬೇಕು. ರಾಜಕೀಯ ನಾಯಕರ ಭಾವಚಿತ್ರ ಪ್ರದರ್ಶನ ಮಾಡಬಾರದು ಯಾವುದೇ ಕಾರಣಕ್ಕೆ ಅಂತ ಎಲ್ಲ ರೂಲ್ಸ್ಗಳನ್ನ ಮತ್ತೆ ಹೇಳಿದ್ದಾರೆ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೇಗೆ ನಡೆದಿದೆ, ಎಷ್ಟು ವೇಗಗತಿನಲ್ಲಿ ನೀವು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಿ, ಅದು ಸ್ವಲ್ಪ ಇಡೀ ರಾಜ್ಯಕ್ಕೆ ನಾವು ಕಂಪೇರ್ ಮಾಡಿದರೆ ನಮ್ಮದು ಸ್ವಲ್ಪ ಹಿಂದೆ ಇದೆ. ಯಾಕಂದರೆ ಅರ್ಬನ್ ಸಿಚುವೇಷನಲ್ಲಿ ಬೇರೆ ಬೇರೆ ಇದೆ. ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿ. ಧಾರ್ಮಿಕ ಕೇಂದ್ರದಲ್ಲಿ ನಾವು ಕೊಡಬಾರ್ದು ಅಥವಾ ಯಾರಾದರೂ ಗುಂಪು ಸೇರಿಸಿ ಕೊಡಬಾರ್ದು ಅಂತ ಹೇಳಿ ಸಹ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ದೇವೆ. ಅದರ ಪ್ರಕಾರನೇ ಕೆಲಸ ಮಾಡ್ತೀವಿ. ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೀದರ್ ನಗರದ ಭೀಮನಗರದಲ್ಲಿ ಗುಂಪು ಸೇರಿಸಿಕೊಂಡು SIR ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಬಂದಿತ್ತು. ಮಾಜಿ ಸಂಸದ ಭಗವಂತ ಖೂಬಾ ದಿಢೀರ್ ಭೇಟಿ ಕೊಟ್ಟು BLOಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರಿಸದೆ ಸ್ಕೂಟಿ ಹತ್ತಿ ಎಸ್ಕೇಪ್ ಆಗಿದ್ದಾರೆ BLOಗಳಲ್ಲಿ. ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಕಲ್ಲಾಪುರ ಬಳಿಯ ಕೋಡಿ ಹೊಸೂರು ಗ್ರಾಮದಲ್ಲೂ ಕೂಡ SIRಗೆ ಹೋಗಿದ್ದ ಅಂಗನವಾಡಿ ಶಿಕ್ಷಕಿ ಮೃತಪಟ್ಟಿದ್ದಾರೆ. ಭದ್ರಾವತಿ ಕೊಲ್ಲಾಪುರದ ಅಂಗನವಾಡಿ ಟೀಚರ್ ಆಗಿರುವ ಮಂಜುಳಾ ಮೃತಪಟ್ಟಂತಹ ದುರ್ದೈವಿಯಾಗಿದ್ದಾರೆ.